ಉಳಿದಿರುವ ಚಪಾತಿಯಲ್ಲಿ ಲಡ್ಡು ಮಾಡಬಹುದಾ? ಹೌದು, ಖಂಡಿತ ಮಾಡಬಹುದು. ಅಷ್ಟೇ ರುಚಿ ಕೂಡ ಆಗ್ತದೆ ಇದು. ಒಂದು ಸಲ ಮಾಡಿ ಮನೆಯವರಿಗೆ ಕೊಟ್ಟರೆ ಖಂಡಿತ ಇನ್ನೊಂದು ಸಲ ಮಾಡಿ ಕೊಡು ಅಂತ ಹೇಳ್ತಾರೆ, ಅಷ್ಟು ಚೆನ್ನಾಗಿರ್ತದೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇದು ನೋಡಿ, ನಾನು ಬೆಳಗ್ಗೆ ಮಾಡಿದ ಚಪಾತಿ ಇತ್ತು. ಸಂಜೆ ಇದನ್ನು ನಾನೀಗ ಲಡ್ಡು ಮಾಡ್ತಾ ಇದ್ದೇನೆ. ಯಾವುದೋ ಹೆಸರುಬೇಳೆ ಕಡಲೆಬೇಳೆಯಲ್ಲಿ ಮಾಡಿದ ಲಡ್ಡು ಎಷ್ಟು ರುಚಿಯಾಗ್ತದೆ ನೋಡಿ, ಅಷ್ಟೇ ರುಚಿ ಕೂಡ ಆಗಿದೆ ಇದು. ಹಾಗಾದರೆ ಇದನ್ನು ನೋಡಿ, ಈಗ ನಾನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಒಂದು 6 ಚಪಾತಿಯನ್ನು ನಾನೀಗ ಈ ರೀತಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ನೋಡಿ ರುಬ್ಬಿದ್ದೇನೆ. ಇದನ್ನು ನೀರೆಲ್ಲ ಹಾಕಲಿಕ್ಕೆ ಏನೂ ಇಲ್ಲ, ತರಿಯಾಗಿ ಇದು ಇರಬೇಕು ನೋಡಿ. ತುಂಬ ತರಿಸಲ್ಲ, ಸಣ್ಣಗೆ ತರಿಯಾಗಿದೆ, ಹಾಗಾದರೆ ರುಚಿ ಜಾಸ್ತಿ ಆಗ್ತದೆ. ಇದು ಏಲಕ್ಕಿ ಪುಡಿ, ಒಂದು 5 ಏಲಕ್ಕಿಯನ್ನು ನಾನು ಜಜ್ಜಿ ಪುಡಿ ಮಾಡಿ ಹಾಕಿದ್ದೇನೆ. ಇದಕ್ಕೆ ಏಲಕ್ಕಿ ಜಾಸ್ತಿ ಹಾಕಿದಷ್ಟು ರುಚಿ ಜಾಸ್ತಿ. ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನು ತುರಿದಿಟ್ಟಿದ್ದೇನೆ ನಾನು. ಇದನ್ನು ಒಂದು ಸಲ ಈ ರೀತಿ ಚಮಚದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಒಂದು ಸಲ ಮಿಕ್ಸಿಯಲ್ಲಿ ರನ್ ಮಾಡುವ. ನೋಡಿ, ನಾವು ಆಲ್ರೆಡಿ ಚಪಾತಿಗೆ ನಾವು ತುಪ್ಪ ಹಾಕಿರ್ತೇವೆ ಅಥವಾ ಎಣ್ಣೆ, ಹಾಗಾಗಿ ಬೇರೆ ಹಾಲು ಅಥವಾ ನೀರು ಏನು ಹಾಕುವ ಅಗತ್ಯ ಇಲ್ಲ. ಈ ಚಪಾತಿಯನ್ನು ಒಂದು 4 ದಿನ ಖಂಡಿತ ಇಟ್ಟು ನಾವು ತಿನ್ಬೋದು. ಹೊರಗೆ ಫ್ರಿಜ್ಜಲ್ಲಿಟ್ಟರೆ ಜಾಸ್ತಿ ದಿನ ಇಟ್ಕೊಳ್ಬೋದು, ಆದರೆ ಫ್ರಿಜ್ಜಲ್ಲಿಡುವ ಅಗತ್ಯವೇ ಬರೋದಿಲ್ಲ. ಅಷ್ಟು ರುಚಿಯಾಗಿರೋದ್ರಿಂದ ಮನೆಯವರು ತಿಂದು ಖಾಲಿ ಮಾಡ್ತಾರೆ, ಎಲ್ಲ ಮಕ್ಕಳು ಮನೆಯಲ್ಲಿರುವವರು. ನೋಡಿ, ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪಕ್ಕೆ ಒಂದು 7-8 ಗೇರು ಬೀಜವನ್ನು ತುಂಡು ಮಾಡಿ ಹಾಕಿ ಅದನ್ನು ಫ್ರೈ ಮಾಡಿ ಇಟ್ಟಿದ್ದೇನೆ. ನೋಡಿ, ಇದನ್ನೊಂದು ಪಾತ್ರೆಗೆ ನಾನೀಗ ಹಾಕ್ತಾ ಇದ್ದೇನೆ. ಇದಕ್ಕೆ ಹುರಿದಿಟ್ಟ ಗೇರು ಬೀಜ, ದ್ರಾಕ್ಷಿ ಬೇಕಿದ್ದರೆ ದ್ರಾಕ್ಷಿ ಸಹ ಹಾಕ್ಕೊಳ್ಬಹುದು, ಯಾವುದೇ ಡ್ರೈ ಫ್ರೂಟ್ಸ್. ನಾನು ಖಾಲಿ ಗೇರು ಬೀಜ ಮಾತ್ರ ಹಾಕಿದ್ದೇನೆ. ತುಪ್ಪ ಅದರಲ್ಲಿ ಇದೆ, ಆದರೂ ಸಹ ಸ್ವಲ್ಪ ರುಚಿಯಾಗಲಿ ಅಂತ ಹಾಕಿದ್ದೇನೆ ಎಕ್ಸ್ಟ್ರಾ. ಬೇಗ ಬೇಗ ಲಡ್ಡು ಕಟ್ಟಿ ತಿನ್ನುವುದೊಂದೇ ಬಾಕಿ ಈಗ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ನಮಗೆ ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನು ಮಾಡಿ ತೋರಿಸಲಿಕ್ಕೆ ನಿಮ್ಮ ಸಪೋರ್ಟ್ ಇದೆ ಅಂತ ತಿಳ್ಕೊಳ್ತೇನೆ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಒಂದು ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವುದೇ ನೀರು ಅಥವಾ ಹಾಲು ಹಾಕುವ ಅಗತ್ಯ ಇಲ್ಲ. ಬೆಲ್ಲದಲ್ಲಿ ನೀರಿನ ಅಂಶ ಇದೆ ಮತ್ತು ಸ್ವಲ್ಪ ತುಪ್ಪ ಸಹ ಹಾಕಿರ್ತೇವೆ. ಹಾಗಾಗಿ ನೋಡಿ, ಉಂಡೆ ಕಟ್ಟಲಿಕ್ಕೆ ಸಹ ಅಷ್ಟೇ ಸುಲಭ, ತುಂಬ ಕಷ್ಟ ಏನಿಲ್ಲ. ಹಾಗಾದರೆ ನಿಮಗೆ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.